ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ರಾಜ್ಯ ರಾಜಕಾರಣದಲ್ಲಿನ ಸ್ಫೋಟಕ ಸುದ್ದಿ. ಕಾಂಗ್ರೆಸ್ನಲ್ಲಿ ಪಟ್ಟದಾಟ, ಬಿಜೆಪಿಯಿಂದ ಹೊಸ ಆಟನ. ಕೈ ಪವರ್ ಶೇರಿಂಗ್ ಫೈಟ್ಗೆ ಪವರ್ ಪ್ಲಾನ್ ಅನ್ನ ಮಾಡ್ತಾ ಬಿಜೆಪಿ ಎನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಇದು ರಾಜ್ಯ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಕಾಂಗ್ರೆಸ್ನಲ್ಲಿ ಒಂದು ಕಡೆ ಪಟ್ಟದಾಟ, ಮತ್ತೊಂದು ಕಡೆ ಬಿಜೆಪಿಯಿಂದ ಹೊಸ ಆಟ ಏನಾದ್ರೂ ಶುರುವಾಗಿದೆಯಾ? ಕೈ ಪವರ್ ಶೇರಿಂಗ್ ಫೈಟ್ಗೆ ಪವರ್ ಪ್ಲಾನ್ ಅನ್ನ ಬಿಜೆಪಿ ಮಾಡ್ತಾ, ಬಿಜೆಪಿಯ ಪ್ಲಾನ್ಗೆ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಫಿಕ್ಸ್. ಬಹುದೊಡ್ಡ ಡೀಲ್ ಮಾಡೋದಕ್ಕೆ ಬಿಜೆಪಿಯ ಲೀಡರ್ಗಳು ಮುಂದಾಗಿದ್ದಾರಾ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಆ ದೊಡ್ಡ ನಾಯಕನನ್ನ ಸಂಪರ್ಕ ಮಾಡಿದ್ರ ಕಮಲ ಕಲಿಗಳು. ಹಾಗಾದ್ರೆ ಯಾರು ಆ ಕೈ ನಾಯಕ? ಸದ್ದಿಲ್ಲದೆ ಬಿಜೆಪಿ ಡೀಲ್ ಮಾಡಿದ್ದೇನು? ಗ್ಯಾರಂಟಿ ನ್ಯೂಸ್ ನಲ್ಲಿ ರಾಜಕೀಯ ಸಂಚಲನದ ಸ್ಫೋಟಕ ಸುದ್ದಿ. ಕಾಂಗ್ರೆಸ್ನ ಪವರ್ ಶೇರಿಂಗ್ ಫೈಟ್ಗೆ ರಣರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ವಿಚಾರಕ್ಕೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೊಸ ಬಾಂಬ್ ಸಿಡಿಸಿದ್ದಾರೆ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಮಂಜುನಾಥ್ ಗೌಡ. ಅವರ ಹೇಳಿಕೆಯಿಂದ ಸದ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗಿದೆ. ಡಿಕೆ ಶಿವಕುಮಾರ್ ಅವರನ್ನ ಬೇರೆಯವರು ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಡಿಕೆ ಶಿವಕುಮಾರ್ ಅವರನ್ನ ಸೆಳೆಯುವಂತ ಕನಸು ಕಾಣ್ತಾ ಇದ್ದಾರೆ ಅಂತ ಹೊಸ ಬಾಂಬ್ ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಂಜುನಾಥ್ ಗೌಡ. ಪಕ್ಷದ ಕಟ್ಟಾಳು, ಹಳ್ಳಿಯಿಂದ ರಾಷ್ಟ್ರ ಮಟ್ಟದಲ್ಲಿ ಪಕ್ಷವನ್ನ ಕಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಬಿಜೆಪಿ ಜೆಡಿಎಸ್ ನಲ್ಲಿ ಗೊಂದಲ ಇದೆ, ಬಟ್ ನಮ್ಮಲ್ಲಿ ಯಾವುದೇ ರೀತಿಯಾದಂತ ಗೊಂದಲಗಳು ಇಲ್ಲ. ಅದೊಂದು ಕಡೆ ಡಿಕೆ ಶಿವಕುಮಾರ್ ಅವರನ್ನ ಸೆಳೆಯುವಂತ ಪ್ರಯತ್ನ ನಡೆದಿದೆ ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಮಂಜುನಾಥ್ ಗೌಡ. ಈಗ ಆಲ್ರೆಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಅನ್ನುವಂಥದ್ದು ಇನ್ನೂ ಕೂಡ ಹಾಗೆ ಜೀವಂತವಾಗಿದೆ. ಇನ್ನೂ ಅದಕ್ಕೆ ಸಂಬಂಧಪಟ್ಟಂಥ ಗೊಂದಲ ಏನಿದೆ ಅದು ಬಗೆಹರಿದಿಲ್ಲ. ಇದೆಲ್ಲದರ ನಡುವೆ ಈಗ ಹೊಸ ಬಾಂಬ್ ಹಾಕಿದಾರಲ್ಲ ಮಂಜುನಾಥ್ ಗೌಡ ಅವರು, ಸದ್ಯ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಂಚಲನ ಅಂತೂ ಕ್ರಿಯೇಟ್ ಆಗಿದೆ. ಡಿ ಕೆ ಶಿವಕುಮಾರ್ ಸಿಎಂ ಆಗಲೇಬೇಕಲ್ವಾ? ಯಾಕೆ ಆಗಬಾರ್ದು? ಹಾಗೆ ಆಗ್ತಾರೆ, ಅದರಲ್ಲೇನು ಡೌಟೇ ಇಲ್ಲ. ಸಮಯ ಬರುತ್ತೆ, ಸಮಯಕ್ಕೆ ಕಾಯ್ತಾ ಇದ್ದಾರೆ ಅಷ್ಟೇ. ಮುಹೂರ್ತ, ನಾವು ದೇವರನ್ನ ನಂಬಿರೋಂಥರು, ದೇವ್ರು ಸರಿಯಾದ ಸಮಯದಲ್ಲಿ ಸಮಯವನ್ನು ಇಡ್ತಾರೆ ನಂಬಿಕೆ ಇದೆ. ಆ ಸಮಯಕ್ಕೆ ಆಗ್ತಾರೆ. ಆ ಶಕ್ತಿ ಮತ್ತು ಆ ಚಾಣಕ್ಯತೆ ಅವರಲ್ಲಿ ಇದೆ. ಯಾಕಂದರೆ ದೇಶಕ್ಕೆ ಮತ್ತು ರಾಜ್ಯಕ್ಕೆ ನಾನು ಲಕ್ಷಾಂತರ ಯುವಕರಿಗೆ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅವರು ಮಾದರಿ. ಡಿ ಕೆ ಶಿವಕುಮಾರ್ಗೂ ಅಥವಾ ಬೇರೆ ಪಕ್ಷದ ಲೀಡರ್ಗಳ ವ್ಯತ್ಯಾಸ ಏನು ಅಂತಂದರೆ, ಯಾರ ಹತ್ರ ಏನು ಇರಲ್ವಲ್ಲ ಅವನನ್ನು ಕರ್ಕೊಂಬಂದು ಲೀಡರ್ ಮಾಡ್ತಾರೆ ಡಿ ಕೆ ಶಿವಕುಮಾರ್. ಗೊಂದಲ ಸೃಷ್ಟಿಯಾಗಿರುವಂಥದ್ದು ಬಿಜೆಪಿಯಲ್ಲಿ ಮತ್ತು JDS ಅಲ್ಲಿ. ಎಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಧ್ಯದಲ್ಲೇ ಕಿತ್ತಾಡ್ಕೊಂಡ್ಬಿಡ್ತಾರೋ ಅಂತ ಕಾದು ನೋಡ್ತಾರೆ. ಆದರೆ ಡಿ ಕೆ ಶಿವಕುಮಾರ್ ಆ ಥರ ಅಲ್ಲ. ಪಕ್ಷದ ಕಟ್ಟಾಳು. ಈ ಪಕ್ಷವನ್ನು ಕಟ್ಟೋದಕ್ಕೆ, ಪಕ್ಷದ ಜೊತೆ ನಿಲ್ಲೋದಕ್ಕೆ, ಪಕ್ಷವನ್ನು ರಾಷ್ಟ್ರ ಮಟ್ಟದಲ್ಲಿ ಹೇಳಿ ಅಥವಾ ಹಳ್ಳಿಲಿ ಹೇಳಿ ಹೋಗಿ ನಿಂತು ಪಕ್ಷ ಕಟ್ಟುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ಕಾಯ್ತಾ ಇದ್ದಾರೆ ಅಷ್ಟೇ ಅವರು. ನಮ್ಮಲ್ಲಿ ಆ ಥರ ಗೊಂದಲ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲೂ ಇಲ್ಲ. ಆಚೆ ತೋರಿಸ್ಬೋದು, JDS BJP ಹೇಳ್ಬೋದು. ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಬೇರೆ ರೀತಿ ಸೆಳೆಯೋದು ಕೂಡ ಬಹಳ ಟ್ರೈ ಮಾಡ್ತಿರ್ಬೋದು. ಆದರೆ ಆ ರೀತಿಯ ಕೆಲಸ ಕಾರ್ಯಗಳಾಗಲ್ಲ. ನಮ್ಮಲ್ಲಿ ಗೊಂದಲ ಇಲ್ಲ.
ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಲೈವ್ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಈಗ ಆಲ್ರೆಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದರ ನಡುವೆ ಯಾರು ಇವರನ್ನ ಸೆಳೆಯೋದಕ್ಕೆ ಪ್ರಯತ್ನ ಪಟ್ಟರು, ಆ ಥರದ್ದು ಏನಾದರೂ ತೆರೆಮರೆಯಲ್ಲಿ ಬಿಜೆಪಿ ಪ್ಲಾನ್ ಮಾಡ್ತಿದೆಯಾ, ಹೇಗೆ, ಯಾವ ಅರ್ಥದಲ್ಲಿ ಹೇಳಿಕೆ ಕೊಟ್ಟಿರೋದು ಅಂತ ಮಂಜುನಾಥ್ ಗೌಡ ಅವರು? ಪ್ರಭು, ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಮತ್ತು ಪವರ್ ಶೇರಿಂಗ್ ಫೈಟು ದಿನದಿಂದ ದಿನಕ್ಕೆ ಹೊಸದಾದಂಥ ಟ್ವಿಸ್ಟನ್ನು ಪಡಿತಾ ಇದೆ ಅಂತ ಹೇಳಿದ್ರೆ ಸುಳ್ಳಲ್ಲ ಅಂತ ಹೇಳ್ಬೋದು. ಒಂದು ಕಡೆ DCM DK ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳ ಮುಂದೆ ಕೊಟ್ಟ ಮಾತಿನಂತೆ ಅಧಿಕಾರವನ್ನು ಹಂಚಿಕೆ ಮಾಡಿ ಅನ್ನೋ ಒಂದು ಪಟ್ಟು ಮತ್ತು ಹಕ್ಕೊತ್ತಾಯವನ್ನು ಮಾಡಿ ಬಂದಿರುವಂಥದ್ದು. ಇದರ ಮಧ್ಯೆನೇ ಇನ್ನೊಂದು ಕಡೆ DCM DK ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ಶಾಸಕರುಗಳು ಬಹಳಷ್ಟು ದಿನಗಳಿಂದ ಸಾಕಷ್ಟು ಸೈಲೆಂಟ್ ಆಗಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇದರ ಮಧ್ಯೆ DCM DK ಶಿವಕುಮಾರ್ ಅವರ ಪರಮಾಪ್ತ ಶಿಷ್ಯ ಹಾಗೂ ಯೂತ್ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಮಂಜುನಾಥ್ ಗೌಡ ಅವರು ಇವತ್ತು ಹೊಸದಾದಂಥ ಬಾಂಬನ್ನು ಸಿಡಿಸಿರುವಂಥದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸದಂತೂ ಟ್ವಿಸ್ಟ್ ಅನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ಬೋದು. DCM DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿ ಆಗಲಿಕ್ಕೆ ಎಲ್ಲ ರೀತಿಯಾದಂಥ ಅರ್ಹತೆಗಳಿವೆ, ಅವರು ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ಒಂದು ಒತ್ತಡ ಮತ್ತು ಹಕ್ಕೊತ್ತಾಯವನ್ನು ಮಂಜುನಾಥ್ ಗೌಡ ಅವರು ಮಾಡೋದ್ರ ಜೊತೆಗೆ DCM DK ಶಿವಕುಮಾರ್ ಅವ್ರನ್ನ ಪಕ್ಷಕ್ಕೆ ಸೆಳೆಯಲಿಕ್ಕೆ ಅಂದರೆ ಬಿಜೆಪಿ ನಾಯಕರುಗಳು ಆ ಬಿಜೆಪಿಗೆ ಸೆಳೆಯಲಿಕ್ಕೆ ಒಂದು ಕಡೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಬಹುದೊಡ್ಡದಾದಂಥ ಗಂಭೀರವಾದಂಥ ಟ್ವಿಸ್ಟನ್ನು ಸಹ ಕೊಟ್ಟಿರುವಂಥದ್ದು. ಈ ಹಿಂದೆನೂ ಸಹ DCM DK ಶಿವಕುಮಾರ್ ಅವ್ರನ್ನ ಬಿಜೆಪಿಗೆ ಸೆಳೆಯಲಿಕ್ಕೆ ರಾಷ್ಟ್ರ ಬಿಜೆಪಿ ಮಟ್ಟದಲ್ಲೇ ಕೆಲವು ಮಾತುಕತೆಗಳು ಆಗಿದ್ವು, ಆ ತಂತ್ರಗಳು ಸಹ ಆಗಿತ್ತು. ಆದರೆ DCM DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಮತ್ತು ಪಕ್ಷನಿಷ್ಠರಾಗಿರುವಂಥದ್ದು. ಹೀಗಾಗಿ ಈ ಹಿಂದೆ ಬಂದಂಥ ಆಫರನ್ನು ಸಹ ಅವರು ತಿರಸ್ಕರಿಸಿ ಪಕ್ಷಕ್ಕಾಗಿ ತ್ಯಾಗವನ್ನು ಮಾಡಿ ಜೈಲಿಗೂ ಸಹ ಹೋಗಿದ್ದಂಥ ದಿನಗಳನ್ನು ಸಹ ನಾವು ನೋಡಿದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ರೀತಿಯಾದಂಥ ಯಾವುದೇ ರೀತಿಯಂಥ ಬೆಳವಣಿಗೆಗಳು ಇಲ್ಲದೆ ಇದ್ರೂ ಸಹ DCM DK ಶಿವಕುಮಾರ್ ಅವ್ರನ್ನ ಬಿಜೆಪಿ ನಾಯಕರುಗಳು ಯಾರು ಸಂಪರ್ಕ ಮಾಡಿದ್ರು, ಅವರ ಜೊತೆಗೆ ಅವರನ್ನ ಬಿಜೆಪಿಗೆ ಸೆಳೆಯಲಿಕ್ಕೆ ಯಾರು ಸಹ ಮಾತುಕತೆಗೆ ಮುಂದಾಗಿದ್ರು ಅನ್ನೋದೇ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಅದರಲ್ಲೂ DCM DK ಶಿವಕುಮಾರ್ ಅವರ ಪರಮಾಪ್ತ ಶಿಷ್ಯ ಆಗಿರ್ತಕ್ಕಂಥ ಮಂಜುನಾಥ್ ಗೌಡ ಅವರೇ ಈ ಮಾತನ್ನ ಹೇಳ್ತಾ ಇರೋದ್ರಿಂದ ಬಿಜೆಪಿ ನಾಯಕರುಗಳು ಈಗಲೂ ಸಹ DCM DK ಶಿವಕುಮಾರ್ ಅವ್ರನ್ನ ಬಿಜೆಪಿಗೆ ಸೆಳೆಯಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೆಲ ತಂತ್ರಗಳು ನಡೀತಾ ಇವೆ ಅನ್ನೋ ಒಂದು ಮಾತುಗಳಿಗೆ ಅವರೇ ಉತ್ತರವನ್ನು ಕೊಡಬೇಕು ಅಂತ ಹೇಳ್ಬೋದು. ಪ್ರಭು, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.